ರೇಖಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇನ್ ಫ್ಯೂಚರು ನೀವು ಚೆನ್ನಾಗೇ ಮಾಡಬೇಕು. ಈಗ ಹೆಂಗೆ ಮಾಡಿದ್ರು ಅದಕ್ಕಿಂತ ಡಬಲ್ ಮಾಡಬೇಕು. ಯಾಕೆ ಅಂತಂದರೆ ತುಂಬ ಜನ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಮಾಡಿದ್ದು ನಮಗೂ ಕೂಡ ಇದಾಗುತ್ತೆ. ನೋಡಿ, ಒಂದೊಂದನ್ನು ನಾನು ಹೆಂಗೆ ಮಾಡಿದ್ದೀನಿ ಅನ್ನೋದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಈ ಹಾರ ಕೂಡ ನಾನೇ ಮಾಡಿರೋದು. ಅಲ್ಲಿ ಲೇಡೀಸ್ಗೆಲ್ಲ ಹಾರ ಕೊಟ್ಟಿದ್ದು. ಇದು ನೋಡಿ, ಇದು ಬ್ಲೌಸ್ ಪೀಸು. ಇದಕ್ಕೆ ಈ ಅಲಂಕಾರ ಮಾಡಿದ್ದೀನಿ. ಈಗ ಎಲ್ರಿಗೂ ಮುಡ್ಕೊಳ್ಳೋ ಅಂಥ ದಿಂಡು ಕೂಡ ನಾನೇ ಮಾಡಿದ್ದೀನಿ. ಅಲ್ಲೆಲ್ಲ ತುಂಬ ಜನಕ್ಕೆ ಕೊಟ್ಟಿದ್ದು. ಆಮೇಲೆ ಇದು ಕೊಬ್ಬರಿ ಅರಿಶಿನ ಆಯಿತಾ. ಆಮೇಲೆ ಎಲ್ರಿಗೂ ಮುಡ್ಕೊಳ್ಳೋಕ್ಕೆ ಈ ಥರ ಮಾಡಿ ಕೊಟ್ಟಿದ್ವಿ. ಬಂದವ್ರಿಗೆ ಎಲ್ರಿಗೂ ಕೊಟ್ಟಿದ್ದೀವಿ. ಆಮೇಲೆ ಯಾರ್ಯಾರಿಗೆ ಬಾಗಿನ ಕೊಟ್ಟಿದ್ದೀವೋ ಅವ್ರಿಗೆ ನಾನೇ ಮಾಡಿರ್ತಕ್ಕಂತಹ ಇದು ಹೂಬತ್ತಿ, 108 ಹೂಬತ್ತಿ. ಆಮೇಲೆ ಗೆಜ್ಜೆ ವಸ್ತ್ರ. ಆಮೇಲೆ ಒಂದು ನಿಮಿಷ, ಬ್ಯಾಂಗಲ್ಸ್ ನೋಡಿ, ಇಲ್ಲಿ ನಾವು ಸೀತಾ ಕಲ್ಯಾಣ, ಗಿರಿಜಾ ಕಲ್ಯಾಣ ಎಲ್ಲ ಮಾಡಿದ್ರಿಂದ ನಾವು ಅದೇ ಥರ ಬ್ಯಾಂಗಲ್ಸ್ ಮಾಡಿದ್ವಿ. ಎಲ್ರಿಗೂ ಒಂದೊಂದು ಡಜನ್ ಬಳೆ ಕೊಟ್ಟಿದ್ದೀವಿ. ಆಮೇಲೆ ಮರದ ಬಾಗಿಣ, ಇಲ್ಲಿ ನೋಡಿ, ಮರದ ಬಾಗಿಣ ಕೂಡ ಇದು ಆರ್ಟಿಫಿಷಿಯಲಲ್ಲಿ ನಾನು ರೆಡಿ ಮಾಡಿದ್ದೀನಿ, ಅದನ್ನು ಕೊಟ್ಟಿದ್ದೀನಿ. ಆಮೇಲೆ ಎಲ್ರಿಗೂ ಈ ಥರ ಕಟೋರಿ ಚಕ್ಲಿ ಕೊಟ್ವಿ. ಆದರೆ ಅದರಲ್ಲಿ ಪೂರಿ ಉಂಡೆ, ಆಮೇಲೆ ಆಮೇಲೆ ನನ್ನ ಮಗಳದು ಕಾರ್ಡ್ ಕೂಡ ಇಟ್ಟಿದ್ದೆ. ಆದರೆ ಇದರಲ್ಲಿ ಇಲ್ಲ, ಇದರಲ್ಲಿ 5 ಥರ ಹಣ್ಣಿದೆ. ಆಮೇಲೆ ಅಕ್ಕಿ ಇದೆ, ಒಂದಷ್ಟು ಬೆಲ್ಲ ಇದೆ. ಆಮೇಲೆ ಕಳಶ ಇದೆ. ಒಂದು ನಿಮಿಷ ನೋಡಿ, ನಾನೇ ಮಾಡಿರ್ತಕ್ಕ ಎಲ್ಲರಿಗೂ ಕಳಶಗಳು ಕೊಟ್ಟಿದ್ದೀನಿ. ಇದು ಅರಿಶಿನ ಕುಂಕುಮ ನೋಡಿ ಯಾವ ಥರ ಇದೆ ಅಂತ. ಅರಿಶಿನ ಕುಂಕುಮ ನೋಡಿ, ಈ ಥರ ಅರಿಶಿನ ಕುಂಕುಮದ್ದು ಕೊಟ್ಟಿದ್ದೀನಿ. ಆಮೇಲೆ ಡೋರ್ ಸ್ಟಿಕ್ಕರು ಕೂಡ ಕೊಟ್ಟಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ. ಇದು ಕಿವಿದು ಓಲೆ. ಆಮೇಲೆ ಕಳಶ ಇದೆ. ಇಲ್ಲಿ ನೋಡಿ, ಅಕ್ಷತೆ. ಈಗ ಬಂದಂಥ ಲೇಡೀಸು ಅಕ್ಷತೆ ಹಾಕಬೇಕಲ್ಲ, ಅದಕ್ಕೆ ಇದರಲ್ಲಿ ಅಕ್ಷತೆ ಹಾಕಿಟ್ಟಿದ್ದೀನಿ. ಆಮೇಲೆ ಇದು ಕಳಶ ಕೊಟ್ಟಿದ್ದೀನಿ ಅದೆಲ್ಲ. ಆಮೇಲೆ ಒಂದು ಡೋರ್ ಸ್ಟಿಕ್ಕರ್ ನೋಡಿ, ಇಲ್ಲಿ ಹಾಕಿರ್ತಕ್ಕಂತಹ ಡೋರ್ ಸ್ಟಿಕ್ಕರು ಮಿಸ್ ಆಗಿದೆ. ಅದನ್ನು ನಾನು